ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಉರಕ್ಕಿ ತಂಬಿಟ್ಟು ಅಂದರೆ ಅಕ್ಕಿ ತಂಬಿಟ್ಟು ಹುರ್ಕೊಂಡು ಮಾಡಿರೋವಂಥದ್ದು ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ಪ್ರಿಯವಾದಂಥ ತಂಬಿಟ್ಟು ರೆಸಿಪಿನ ತಂದಿದ್ದೀನಿ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ 1 ಬಟ್ಲು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಬೆಲ್ಲ ಕೂಡ ತೊಗೊಂಡಿದ್ದೀನಿ, ಪುಡಿ ಬೆಲ್ಲ ಮತ್ತು ಉಂಡೆ ಬೆಲ್ಲ ಎರಡನ್ನೂ ತೊಗೊಂಡಿದ್ದೀನಿ. ಮತ್ತು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಕಾಯಿನ ಪುಡಿ ಮಾಡಿ ತಗೊಂಡಿದ್ದೀನಿ. ಬಿಳಿ ಎಳ್ಳು, ಕಪ್ಪು ಎಳ್ಳು ಕೂಡ ಹಾಕೋಬೋದು. ಎಳ್ಳನ್ನು ಕೂಡ ಹುರ್ಕೊಂಡಿದ್ದೀನಿ. ಮತ್ತು ಕಡಲೆಯನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ತಗೊಂಡಿದ್ದೀನಿ. 1 ಬಟ್ಲು ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಉರಕ್ಕಿ ತಂಬಿಟ್ಟು ಮಾಡ್ತಾ ಇರೋದ್ರಿಂದ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಅಕ್ಕಿ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಬೇಕು, ಚೆನ್ನಾಗಿ ಹುರ್ಕೋಬೇಕು ಅಕ್ಕಿಯನ್ನು. ಅದಕ್ಕೆ ಈಗ ಅಕ್ಕಿಯನ್ನು ಹುರ್ಕೊಳ್ಳೋಣ. ಅಕ್ಕಿ ಹುರಿದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಸ್ಮೆಲ್ ಬರುತ್ತೆ. ಸ್ವಲ್ಪ ಅಕ್ಕಿ ಹುರಿತಿರ್ಬೇಕಾದ್ರೆ ಸ್ವಲ್ಪ ಘಮ ಬರುತ್ತೆ, ಹಾಗೆ ಕಲರು ಕೂಡ ಚೇಂಜ್ ಆಗುತ್ತೆ. ಆವಾಗ ಸ್ವಲ್ಪ ಹುರಿದಿದೆ ಅಂತ ಅನ್ಕೋಬೋದು. ಬ್ರೌನ್ ಕಲರ್ ತಿರುಗುತ್ತೆ, ಇದು ಹುರಿತಾ ಬ್ರೌನ್ ಕಲರ್ ಆಗುತ್ತೆ. ನಿಧಾನಕ್ಕೆ ಅಕ್ಕಿನ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಅಕ್ಕಿ ಎಲ್ಲ ಹುರ್ಕೊಂಡಾಗಿದೆ. ಅದೇ ಬಾಣಲಿಗೆ ನೋಡಿ ಬೆಲ್ಲ ಹಾಕೋತಾ ಇದ್ದೀನಿ. 1 ಲೋಟ ನೀರು ಕೂಡ ಹಾಕೋತಾ ಇದ್ದೀನಿ. ಬೆಲ್ಲ ತುಂಬ ಚೆನ್ನಾಗಿ ಕಲರಾಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮನೇಲಿ ಯಾವ ಬೆಲ್ಲ ಇತ್ತೋ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲ ಕರಗೋ ಅಷ್ಟು ನೀರು ಹಾಕಿ ಸ್ವಲ್ಪ ಪಾಕ ಥರ ಕಾಯಿಸ್ಕೊತಾ ಇದ್ದೀನಿ. ಪಾಕ ಏನು ಬೇಡ, ಬೆಲ್ಲ ಕರಗಬೇಕಷ್ಟೇ. ಇದು ಕರಗ್ತಾ ಇರುತ್ತೆ, ಸ್ವಲ್ಪ ಆರಲಿ ಅಂತ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜ ಒಂದು ಸ್ವಲ್ಪ ಎತ್ತಿಕ್ಕೋತಿದ್ದೀನಿ, ಯಾಕಂದರೆ ತಂಬಿಟ್ಟು ಮಾಡುವಾಗ ಲಾಸ್ಟಲ್ಲಿ ಹಾಕ್ಕೊಳ್ಳೋದಕ್ಕೆ. ಕಡಲೆ ಎರಡನ್ನೂ ಕೂಡ ನೈಸಾಗಿ ಹಾಕ್ಕೋಬಾರ್ದು, ನೈಸಾಗಿ ರುಬ್ಕೊಬಾರ್ದು, ತರ್ತರಿಯಾಗಿ ರುಬ್ಕೋಬೇಕು. ಈ ರೀತಿ ತರ್ತರಿಯಾಗಿ ಸಿಕ್ಕಬೇಕು, ಆವಾಗ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಎರಡನ್ನೂ ತರ್ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಇಟ್ಕೋತಾ ಇದ್ದೀನಿ. ಅಕ್ಕಿ ಎಲ್ಲ ಆರೋದಕ್ಕೆ ಬಿಟ್ಟಿದ್ದೀನಿ. ಅಕ್ಕಿನೂ ಕೂಡ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ತರ್ತರಿಯಾಗಿಯೇ, ನುಣ್ಣಗೆ ಹಾಕ್ಕೋಬಾರ್ದು. ಅಕ್ಕಿ ಸ್ವಲ್ಪ ಬಾಯಿಗೆ ಸಿಕ್ಕಬೇಕು, ಆ ರೀತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ತರ್ತರಿಯಾಗಿಯೇ ಪೌಡ್ರ್ ಮಾಡ್ಕೊಂಡು ತಗೊಬರಬೇಕು. ಇದನ್ನು ಕೂಡ ಇದೇ ಪಾತ್ರೆ ಒಳಕ್ಕೆ ಹಾಕೋತಾ ಇದ್ದೀನಿ. ಈಗ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ, ಪಾಕನ ಸ್ವಲ್ಪ ಆರೋದಕ್ಕೆ ಬಿಟ್ಟಿರೋದ್ರಿಂದ, ಮತ್ತು ಎಳ್ಳು, ಏಲಕ್ಕಿ ಕಾಯಿ, ಕಡಲೆ ಮತ್ತು ಕಡಲೆ ಬೀಜ ಸ್ವಲ್ಪ ಪುಡಿ ಮಾಡ್ದೇ ಹಾಗೆ ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೇನೆ. ಕಡಲೆ ಬೀಜ ಸ್ವಲ್ಪ ಉಂಡೆನೇ ಇದರಿಂದ ಅದನ್ನು ಸ್ವಲ್ಪ ಒಳಗನ್ನಾಗಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಪಾಕ ಆರಿದೆ, ಇನ್ನೂ ಸ್ವಲ್ಪ ಬಿಸಿನೇ ಇದೆ. ಪಾಕ ಸ್ವಲ್ಪ ಬಿಸಿ ಇರಬೇಕಾದ್ರೇ ಹಾಕ್ಕೋಬೇಕು. ತಂಬಿಟ್ಟು ಚೆನ್ನಾಗಿ ಬರಬೇಕು ಅಂದರೆ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಪಾಕ ಸುಡೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಸ್ಪೂನ್ ತೊಗೊಂಡು ಈ ಥರ ಮಾಡ್ತಾ ಇದ್ದೀನಿ, ಎಲ್ಲ ಕಲಿಸ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಪಾಕನ ಹಾಕ್ಕೋಬೇಕು. ಜಾಸ್ತಿ ಪಾಕ ಹಾಕೋಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ತಂಬಿಟ್ಟು, ಉಂಡೆ ಮಾಡೋದಕ್ಕೆ ಬರೋಲ್ಲ. ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪನೇ ಪಾಕವನ್ನು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ನಮಗೆ. ನೋಡಿ, ಈಗೆಲ್ಲ ಉಂಡೆಯನ್ನಾಗಿ ಮಾಡ್ತಾ ಇದ್ದೇನೆ. ಬಿಸಿ ಇರಬೇಕಾದ್ರೆ ಉಂಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಇಡ್ತಾ ಇದ್ದೇನೆ. ಬಿಸಿ ಇದ್ದಾಗಲೇ ಉಂಡೆ ಚೆನ್ನಾಗಿ ಬರುತ್ತೆ, ಆದ್ದರಿಂದ ತಂಬಿಟ್ಟನ್ನೆಲ್ಲ ಈ ರೀತಿ ಉಂಡೆ ಕಟ್ಟಿ ಒಂದು ಪ್ಲೇಟ್ಗೆ ಹಾಕಿ ಇಡ್ತಾ ಇದ್ದೇನೆ. ಈ ರೀತಿ ಇದು ಆರಿದ್ಮೇಲೆ, ಬಿಸಿ ಆರಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಕ್ರಿಸ್ಪಿಯಾಗಿ. ನೋಡಿದ್ರಲ್ವ ಯಾವ ರೀತಿ ಇದೆ ಉದ್ದಕ್ಕಿ ತಂಬಿಟ್ಟು ಅಂತ.
ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಒಳಗಡೆ ಎಷ್ಟು ಸಾಫ್ಟಾಗಿದೆ. ಸ್ವಲ್ಪ ಆರಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಉರಕ್ಕಿ ತಂಬಿಟ್ಟು ರೆಸಿಪಿ ನೋಡಿದ್ರಲ್ವಾ ಫ್ರೆಂಡ್ಸ್, ಎಲ್ಲರೂ ಶಿವರಾತ್ರಿ ಹಬ್ಬಕ್ಕೆ ತಪ್ಪದೆ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.